ಯೂಶಲಿ ಪ್ರಾಕ್ಟಿಕಲ್ ಅಪ್ಲಿಕೇಶನ್ ಆಫ್ ಮ್ಯಾಥಮೆಟಿಕ್ಸ್ಗೆ ಸಂಬಂಧಿಸಿದ ಪ್ರಶ್ನೆಗಳನ್ನು ಜಾಸ್ತಿ ಸಿ ಇ ಟಿಗಳಲ್ಲಿ ನೋಡ್ತಾ ಇರ್ತೀವಿ. ನೋಡಿ, ಇದೊಂದು ಪ್ರಾಕ್ಟಿಕಲ್ ಅಪ್ಲಿಕೇಶನ್ಗೆ ಸಂಬಂಧಿಸಿದ ಒಂದು ಪ್ರಶ್ನೆ. ಆಫ್ಕೋರ್ಸ್ ಇನ್ಇಕ್ವಾಲಿಟಿಗೆ ಸಂಬಂಧಿಸಿರೋದು. ನಿಮಗೆ ಈ ಪದ ಅರ್ಥ ಆಗಲಿ, ಗ್ರೇಟರ್ ದೆನ್ ಆ್ಯಂಡ್ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು ಅನ್ನೋ ಪದ ನಿಮ್ಗೆ ಕರೆಕ್ಟಾಗಿ ಅರ್ಥ ಆಗಲಿ. ಆ್ಯಂಡ್ ಅಫ್ಕೋರ್ಸ್ ಈ ಪ್ರಾಬ್ಲಮ್ ಮಾಡ್ತಿದ್ದ ಹಾಗೆ ನೀವು ಈಸಿಯಾಗಿ ಆನ್ಸರ್ನ ಹೇಳ್ಬೋದಾದರೂ ಕೂಡ ಈ ಅಟ್ಲೀಸ್ಟ್ ಅಟ್ಮೋಸ್ಟ್ ಅನ್ನೋ ಪದಗಳ ಅರ್ಥ ಸರಿಯಾಗಿ ಆಗಬೇಕು ನಿಮಗೆ. ನೋಡಿ, ಪ್ರಶ್ನೆ ಹೀಗಿದೆ. ಇಫ್ ಲೆಂತ್ ಆಫ್ ದಿ ರೆಕ್ಟ್ಯಾಂಗಲ್ is 3 times the breadth, if minimum perimeter is 160 centimeter, then breadth is greater than 20, length is less than 20, breadth is greater than or equal to 20, length is less than or equal to 20. ಇಲ್ಲಿ ಮಿನಿಮಮ್ ಪೆರಿಮೀಟರ್ ಅನ್ನೋ ಪದ ಬರ್ತದೆ. ಅಂದರೆ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು ಅನ್ನೋ ಪದ ಬರಲೇಬೇಕು. ಅರ್ಥ ಆಯ್ತು? ಅಥವಾ ಲೆಸ್ ದೆನ್ ಆರ್ ಈಕ್ವಲ್ ಟು ಅನ್ನೋದಾದ್ರು ಬರಬೇಕು. ಮಿನಿಮಮ್ ಅಂದರೆ ಅಲ್ಲಿಂದ ಜಾಸ್ತಿ, ಅಲ್ಲಿಂದ ಸ್ವಲ್ಪ ಜಾಸ್ತಿ ಅನ್ನೋ ವಿಚಾರ. ಇನ್ಕ್ಲೂಡಿಂಗ್ ದಟ್ ವ್ಯಾಲ್ಯೂ. ಮಿನಿಮಮ್ ಏಜ್ ಲಿಮಿಟ್ ಫಾರ್ ರೈಟಿಂಗ್ ಸಿ ಇ ಟಿ ಎಕ್ಸಾಮ್ ಈಸ್ 16 years ಅಂತಿದ್ರೆ 16 years ಆಗಿರೋರು ಕೂಡ ಪರೀಕ್ಷೆ ಬರೀಬೋದು. ಅರ್ಥ ಆಗ್ತಾ ಇದೆಯಾ? ಎನಿವೆ, ಕಮಿಂಗ್ ಬ್ಯಾಕ್ ಟು ದಿಸ್. ಲೆಂತ್ ಆಫ್ ದಿ ರೆಕ್ಟ್ಯಾಂಗಲ್ ನೋಡಿ, ಮೊದಲು ಒಂದು ಬರೆಯೋಣ. ರೆಕ್ಟ್ಯಾಂಗಲ್, ದಿಸ್ ಈಸ್ ಲೆಂತ್ ಆಫ್ ದಿ ರೆಕ್ಟ್ಯಾಂಗಲ್, ದಿಸ್ ಈಸ್ ಬ್ರೆಡ್ತ್ ಆಫ್ ದಿ ರೆಕ್ಟ್ಯಾಂಗಲ್. ಲೆಂತನ್ನು ಎಲ್ ಅಂದ್ಕೊಳ್ಳೋಣ, ಬ್ರೆಡ್ತನ್ನು ಬಿ ಅಂದ್ಕೊಳ್ಳೋಣ. ಲೆಂತ್ ಆಫ್ ದಿ ರೆಕ್ಟ್ಯಾಂಗಲ್ ಈಸ್ 3 times ದಿ ಬ್ರೆಡ್ತ್. ಎಲ್ ಇಸ್ ಈಕ್ವಲ್ ಟು 3b. ಹೌದಾ? ಇಫ್ ಮಿನಿಮಮ್ ಪೆರಿಮೀಟರ್ ಈಸ್ 160 centimeter, ಅಂದರೆ ಪೆರಿಮೀಟರ್ ಅಂದ್ರೇನು? 2l + 2b. ಹೌದಲ್ವಾ? 2l + 2b ಈಸ್ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 160. ಹೌದಾ? 2l + 2b. ಎಲ್ ಅಂದ್ರೇನು? 3b. ಹೌದಾನೆ? 2 × 3b ಅಂದರೆ 6b + 2b ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 160. ಹೌದಾ? 6b + 2b ಅಂದರೆ 8b ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 160. ಅಂದರೆ ಏನಾಯಿತು? 8 20s. b ಈಸ್ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 20. ದೇರ್ಫೋರ್ ಆಪ್ಷನ್ ಸಿ ಈಸ್ ಕರೆಕ್ಟ್. ನೋಡಿ, ಎಷ್ಟು ಸರಳವಾಗಿ ಈ ಪ್ರಾಬ್ಲಮನ್ನು ಸಾಲ್ವ್ ಮಾಡ್ಬೋದು ಅಂತ ನಿಮ್ಗೆ ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ. ಮುಂದಿನ ಪ್ರಶ್ನೆಗೆ ಹೋಗೋಣ. ನೋಟ್ ಮಾಡ್ಕೊಳ್ಳಿ ವಿದ್ಯಾರ್ಥಿಗಳೇ. ಮುಂದಿನ ಪ್ರಶ್ನೆ, ನಂಬರ್ ಆಫ್ ಇಂಟಿಗ್ರಲ್ ವ್ಯಾಲ್ಯೂಸ್ ಆಫ್ ಎಕ್ಸ್ ಸ್ಯಾಟಿಸ್ಫೈಯಿಂಗ್. ಇಂಟಿಗ್ರಲ್ ಅಂತ ಹೇಳಿದ್ರೇನು? ಪಾಸಿಟಿವ್ ಇಂಟೀಜರು, ನೆಗೆಟಿವ್ ಇಂಟೀಜರ್, 0 ಸೇರಿ. ಇದಕ್ಕೆ ಶಾರ್ಟ್ಕಟ್ಟಿಂದ ಪ್ರಾಬ್ಲಮನ್ನು ಸಾಲ್ವ್ ಮಾಡೋಕ್ಕಾಗಲ್ಲ. ಬಟ್ ತ್ವರಿತವಾಗಿ ಹೇಗೆ ಸಾಲ್ವ್ ಮಾಡೋದು ಅಂತ ನಾನು ಹೇಳ್ಕೊಡ್ತೀನಿ. ಪ್ರಾಬ್ಲಮ್ ಹೇಗಿದೆ ನೋಡಿ. Number of integral values of x satisfying inequality 3/4 power minus x square plus 10 plus 6x less than 27/64 is ಅಂತಿದೆ. 4 ಆಪ್ಷನ್ ಇದೆ, ಅದನ್ನು ಆಮೇಲೆ ನೋಡೋಣ. ಸೊ ಇದನ್ನು ನಾವು 3/4 ಪವರ್ minus x square plus 10 plus 6x less than 3/4 ಅಂತ ಬರಿಬೋದಾ? ಅಂದರೆ 3/4 whole cube ಅಂತ ಬರಿತೀರಿ. This implies what? minus x square plus 10 plus 6x greater than 3. ಇದೇನಪ್ಪ ಇದು? ಇಲ್ಲಿ ಲೆಸ್ ದೆನ್ 3 ಇದೆ, ಅಲ್ಲಿ ಗ್ರೇಟರ್ ದೆನ್ 3 ಇದೆ ಅಂತ ಹೇಗೆ ಬಂತು ಅಂತಂದರೆ, ದಿಸ್ ಈಸ್ ಲೆಸ್ ದೆನ್ 1. a power p ಈಸ್ ಲೆಸ್ ದೆನ್ a power q ಅಂತಿದ್ದಾಗ p is less than q if and only if a is a number greater than 1. If it is a fraction, then p is greater than q. ಅಂದರೆ ನೋಡಿ, this is less than 1, ಆದ್ದರಿಂದ this is greater than this. ಬಹುಶಃ ಇನ್ಮೇಲೆ ನೀವು ಈಸಿಯಾಗಿ ಸಾಲ್ವ್ ಮಾಡ್ತೀರಿ ಅಂದ್ಕೊಂಡಿದ್ದೀರಿ. ಬೆಟರ್ ಶಿಫ್ಟ್ ಎವ್ರಿಥಿಂಗ್ ಟು ರೈಟ್ ಹ್ಯಾಂಡ್ ಸೈಡ್. ಏನಾಗುತ್ತೆ? minus x square ಹೋಗಿ ಏನಾಗುತ್ತೆ? ಅಫ್ಕೋರ್ಸ್ 0 ರೈಟ್ ಹ್ಯಾಂಡ್ ಸೈಡಿಗೆ ಬರಿತೀನಿ. minus x square ಹೋಗಿ plus x square ಆಯಿತು, plus 6x ಹೋಗಿ minus 6x ಆಯಿತು. +10 ಆ ಕಡೆ ಹೋದಾಗ
-10 ಆಯಿತು, ಹೌದಲ್ವಾ? -10 + 3 ಅಂದರೆ -7. ಅಥವಾ ದಿಸ್ ಇಂಪ್ಲೈಸ್ x² - 6x - 7 ಈಸ್ ಲೆಸ್ ದೆನ್ 0. x² - 6x - 7 ಈಸ್ ಲೆಸ್ ದೆನ್ 0. ಇದನ್ನು ಸಿಂಪ್ಲಿಫೈ ಮಾಡ್ಬೋದಾ? ಹೇಗೆ ಬರೆಯೋದಪ್ಪ? x² - 7x + x - 7 ಅಂದರೆ x × x - 7 + 1 × x - 7 ಅಂದರೆ x + 1 × x - 7 ಅಂತ ಆಯಿತು. ಅಫ್ಕೋರ್ಸ್ ಲೆಸ್ ದೆನ್ 0. x + 1 × x - 7 ಲೆಸ್ ದೆನ್ 0. ಯಾವಾಗ ಲೆಸ್ ದೆನ್ 0 ಆಗುತ್ತೆ? ಇಲ್ಲಿ ನೋಡಿ, x + 1 × x - 7 ಅಂತಿದೆ. ಒಂದು ಎಕ್ಸ್ ಆ್ಯಕ್ಸಿಸ್ ಬರಿತಾ ಇದ್ದೀನಿ. ಇದು -1, ಇದು +7. ಯಾಕೆ? ಈಕ್ವೇಟ್ ಮಾಡಿದಾಗ x + 1 ಅನ್ನು 0ಗೆ ಈಕ್ವೇಟ್ ಮಾಡಿದಾಗ x + 1 = 0 ಅಂದರೆ x = -1 ಆಯಿತು. x - 7 = 0 ಅಂದರೆ x = 7 ಆಯಿತು, ಹೌದಲ್ವಾ? x = 7 ಆಯಿತು. ಓಕೆ, ಸೊ -1 to 7 ಲೆಟ್ ಮಿ ಡ್ರಾ ಎ ಪ್ಯಾರಾಬೋಲಾ ಫೇಸಿಂಗ್ ಅಪ್ವರ್ಡ್ಸ್. ಏಕೆಂದರೆ ಕೋಎಫಿಷಿಯಂಟ್ ಆಫ್ x² ಈಸ್ ಪಾಸಿಟಿವ್. ಸೊ ಹೀಗೆ ಬರೀಬೇಕು. -1 ಇಂದ 7 ತನಕ, -1 ಇಂದ 7 ತನಕ ಎಷ್ಟು ನಂಬರ್ಸ್ ಇದ್ದಾವೆ? 0, 1, 2, 3, 4, 5, 6. ಎಷ್ಟಾಯ್ತು ನೋಡಿ? 0 1 ಆಯಿತು, 1 2, 2 3, 3 4, 4 5, ಹೌದಾ? 5 6, 6 7. There are totally 7 integral values which satisfies this. Therefore, option C is correct. ಹೇಗೆ ಬಂತು? x belongs to -1 to 7. ನೆಗೆಟಿವ್ ಅಲ್ವಾ? ಲೆಸ್ ದೆನ್ 0. ಸೊ ದಿಸ್ ಈಸ್ ಲೆಸ್ ದೆನ್ 0 ಓನ್ಲಿ ಇನ್ ದಿಸ್ ಪರ್ಟಿಕ್ಯುಲರ್ ಪೋರ್ಷನ್. ಈ ಪೋರ್ಷನಲ್ಲಿ ಮಾತ್ರ ನೆಗೆಟಿವ್. ಆದ್ದರಿಂದ ಸೊ x belongs to -1 to 7. -1 ಎಕ್ಸ್ಕ್ಲೂಡ್ ಮಾಡಬೇಕಾಗಿದೆ, 7 ಕೂಡ ಎಕ್ಸ್ಕ್ಲೂಡ್ ಮಾಡಬೇಕಾಗಿದೆ. -1 ಮತ್ತು 7 ನಡುವೆ ಅಂದರೆ x belongs to -1 to 7 ಆಯಿತು. ಅಲ್ಲಿ ಆ್ಯಕ್ಚುಲಿ ಇಂಟಿಗ್ರಲ್ ವ್ಯಾಲ್ಯೂಸನ್ನು ಮಾತ್ರ ತಗೊಳ್ಬೇಕು. ಇಂಟಿಗ್ರಲ್ ವ್ಯಾಲ್ಯೂಸ್ ಅಂದರೆ 0, 1, 2, 3, 4, 5, 6. 1ಇಂದ 6 ತನಕ 6 ನಂಬರು, 1, 2, 3, 4, 5, 6. 0 ಒಂದು 7 ನಂಬರು. ಆದ್ದರಿಂದ ಆಪ್ಷನ್ ಸಿ 7 ಈಸ್ ಕರೆಕ್ಟ್. ಅರ್ಥ ಆಗಿದೆಯಾ? ಈಗ ಮುಂದಿನ ಪ್ರಶ್ನೆಗೆ ಹೋಗೋಣ. Now let us discuss next problem based on the quadratic equation, dear students. The problem is like this. Let P, Q belongs to 1, 2, 3, 4. The number of equations of the form having real roots. ಈ ಈಕ್ವೇಷನ್, ಈ ಥರದ್ದು ರಿಯಲ್ ರೂಟ್ ಇರುವಂಥದ್ದು ಅದು ಎಷ್ಟು ಈಕ್ವೇಷನ್ಸ್ಗಳನ್ನು ಕ್ರಿಯೇಟ್ ಮಾಡೋಕ್ಕೆ ಸಾಧ್ಯ ಇದೆ? ಅಂಡರ್ ದ ಕಂಡೀಷನ್ P and Q ಬಿಲಾಂಗ್ಸ್ ಟು 1, 2, 3, 4. ಅಂದರೆ P ಮತ್ತು Q 1, 2, 3, 4 ಈ 4 ವ್ಯಾಲ್ಯೂಗಳನ್ನು ತಗೊಳ್ಳೋದಕ್ಕೆ ಸಾಧ್ಯ ಇದೆ. ಮೊದಲನೇ ಕಂಡೀಷನು ರಿಯಲ್ ರೂಟ್ಗೆ ಏನು ಕಂಡೀಷನ್ನು? ಇನ್ ದ ಈಕ್ವೇಷನ್ ax² + bx + c = 0, b² ಮಸ್ಟ್ ಬಿ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 4ac. ಹೌದಾ? ಅದೇ ಕಂಡೀಷನೆಲ್ಲ ಇಲ್ಲಿ ಯೂಸ್ ಮಾಡಿದ್ರೆ ಇಲ್ಲಿ ನೋಡಿ, ಕ್ಯೂ ಪಿ ಇದೆ, ಕ್ಯೂ ಸ್ಕ್ವೇರ್ ಮಸ್ಟ್ ಬಿ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 4p. ಹೌದಾ? ಎಷ್ಟು ಪಾಸಿಬಿಲಿಟೀಸ್ ಇದೆ ಆಮೇಲೆ ನೋಡೋಣ. ಮೊದಲು ಪಿಗೆ ಕ್ಯೂಗೆ ಏನೆಲ್ಲ ವ್ಯಾಲ್ಯೂಸನ್ನು ಕೊಡ್ಬೋದು ಅಂತ ಯೋಚನೆ ಮಾಡಿ. ಪಿಗೆ 1, 2, 3, 4 4 ವ್ಯಾಲ್ಯೂಸು, ಕರೆಸ್ಪಾಂಡಿಂಗ್ ಕ್ಯೂಗೆ 4 ವ್ಯಾಲ್ಯೂಸು. ಪಿಗೆ 1 ಕೊಟ್ಟು ಕ್ಯೂಗೆ 1 ಕೊಟ್ಟರೆ ಏನಾಗುತ್ತೆ? 1 ಈಸ್ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 1, ನಾಟ್ ಪಾಸಿಬಲ್. ಹೌದಲ್ವಾ? ನೋಡಿ, ಪಿಗೆ 1 ಕೊಟ್ಟು ಕ್ಯೂಗೆ 2 ಕೊಟ್ಟರೆ ಎಸ್, ದೇರ್ ಈಸ್ ಎ ಪಾಸಿಬಿಲಿಟಿ. ನೋಡಿ, ಪಿ ಈಸ್ ಈಕ್ವಲ್ ಟು 1, ಪಿ ಈಸ್ ಈಕ್ವಲ್ ಟು 1, ಕ್ಯೂ ಈಸ್ ಈಕ್ವಲ್ ಟು 2. ಹಾಗತ್ತೆ ನೋಡಿ, ವೆನ್ ಪಿ ಈಸ್ ಈಕ್ವಲ್ ಟು 1, ಕ್ಯೂ ಈಸ್ ಈಕ್ವಲ್ ಟು 2, ವಾಟ್ ಹ್ಯಾಪನ್ಸ್? ಕ್ಯೂ ಸ್ಕ್ವೇರ್ 4 ಈಸ್ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 4 × 1. ಆದ್ದರಿಂದ ದಿಸ್ ಈಸ್ 1 ಪಾಸಿಬಿಲಿಟಿ. ಹೌದಾ? ನೆಕ್ಸ್ಟ್ ಒನ್ ಯೋಚನೆ ಮಾಡೋಣ. ಈಗ ಪಿಗೆ 1 ಆಯ್ತಲ್ವಾ? ನೆಕ್ಸ್ಟು ಪಿಗೆ 1 ಕೊಟ್ಟು ಕ್ಯೂಗೆ ಬೇರೆ ವ್ಯಾಲ್ಯೂ ಕೊಡೋಣ. ಕ್ಯೂಗೆ 3 ಕೊಟ್ಟರೆ ಏನಾಗುತ್ತೆ? 2 ಕೊಟ್ಟರೆ 1 ವ್ಯಾಲ್ಯೂ ಆಯಿತು. ತಿರ್ಗಾ ಪಿ ಈಸ್ ಈಕ್ವಲ್ ಟು 1 ಕೊಟ್ಟು
ಪಿ ಇಸ್ ಈಕ್ವಲ್ ಟು 1 ಕೊಟ್ಟು ಕ್ಯೂ ಇಸ್ ಈಕ್ವಲ್ ಟು 3 ಕೊಟ್ಟರೆ ಆಗುತ್ತಾ ನೋಡಿ. ಪಿ ಕ್ಯೂ ಇಸ್ ಈಕ್ವಲ್ ಟು 3 ಅಂದರೆ 3 ಸ್ಕ್ವೇರ್ 9 ಈಸ್ ಗ್ರೇಟರ್ ದೆನ್ 4. ಆದ್ದರಿಂದ ದಿಸ್ ಈಸ್ ಅನದರ್ ಪಾಸಿಬಿಲಿಟಿ. ಹೌದಾ? ಎರಡನೇದಾಯಿತು. ಮೂರನೇದು, ಪಿಗೆ ಮತ್ತೆ 1 ವ್ಯಾಲ್ಯೂ ಕೊಡ್ತೀನಿ, ಕ್ಯೂಗೆ 4 ಕೊಡ್ತೀನಿ. ಏನಾಯಿತು ನೋಡಿ, 4 ಸ್ಕ್ವೇರ್ 16 ಈಸ್ ಗ್ರೇಟರ್ ದೆನ್ 4 ಇಂಟು 1. ಸೊ ಅದರಿಂದ ಇದೊಂದು 3 ವ್ಯಾಲ್ಯೂ ಆಯಿತು. ನಾಲ್ಕನೇ ವ್ಯಾಲ್ಯೂ ಯೋಚನೆ ಮಾಡೋಣ ನೋಡಿ. ಸೊ ನೆಕ್ಸ್ಟು ಕ್ಯೂಗೆ ಪಿಗೆ 1 2 3 ಕೊಟ್ವಿ, ಪಿಗೆ 1 ಕೊಟ್ವಿ, ಕ್ಯೂಗೆ 2 3 4 ಆಯಿತು. ನೆಕ್ಸ್ಟು ಪಿ ವ್ಯಾಲ್ಯೂ ಚೇಂಜ್ ಮಾಡೋಣ. ಪಿ ಇಸ್ ಈಕ್ವಲ್ ಟು 2 ಅಂತ ಮಾಡೋಣ. ಪಿ 2 ಮಾಡಿದ್ರೆ ಇದ್ರ ವ್ಯಾಲ್ಯೂ ಏನಾಯಿತು, 8 ಆಯಿತು. ಕ್ಯೂ ಸ್ಕ್ವೇರು 8ಗಿಂತ ಜಾಸ್ತಿ ಇರಬೇಕಂತ ಹೇಳಿದ್ರೆ ಕ್ಯೂ ಮಸ್ಟ್ ಬಿ ಕ್ಲಿಯರ್ಲಿ ಈಕ್ವಲ್ ಟು 3. ದಟ್ ಇಸ್ ದ ಫಸ್ಟ್ ಕಂಡೀಷನ್. ಹೌದಲ್ವಾ? ಪಿ 2 ಕೊಟ್ಟರೆ 8 ಆಯಿತು, ಕ್ಯೂ 3 ಕೊಟ್ಟರೆ 9 ಆಯಿತು. ಪಿ 2 ಕೊಟ್ಟಾಗ ಕ್ಯೂ 2 ಕೊಡೋಕ್ಕಾಗತ್ತಾ? ಆಗಲ್ಲ. ಯಾಕೆಂತ ಹೇಳಿದ್ರೆ ಕ್ಯೂ ಸ್ಕ್ವೇರ್ 4 ಆಗಿಬಿಡುತ್ತೆ. ಆದ್ದರಿಂದ ಪಿ 2 ಕ್ಯೂ 3 ದಿಸ್ ಇಸ್ ಒನ್ ಪಾಸಿಬಿಲಿಟಿ. ನೆಕ್ಸ್ಟ್ ಏನು ನೋಡಿ, ಪಿ 2 ಕೊಟ್ಟರೆ ಕ್ಯೂ 4 ಪಾಸಿಬಿಲಿಟಿ ಇದೆ. ಯಾಕೆಂದರೆ 4 ಸ್ಕ್ವೇರ್ 16, 4 2s are 8, 16 ಈಸ್ ಗ್ರೇಟರ್ ದೆನ್ 8. ಅದರಿಂದ ದಿಸ್ ಈಸ್ ಒನ್ ಮೋರ್ ಪಾಸಿಬಿಲಿಟಿ. ನೆಕ್ಸ್ಟ್ ಏನು ಮಾಡೋಣ, ಪಿ ಈಸ್ ಈಕ್ವಲ್ ಟು 3 ಅಂತ ಸಬ್ಸ್ಟಿಟ್ಯೂಟ್ ಮಾಡೋಣ. ಪಿ ಈಸ್ ಈಕ್ವಲ್ ಟು 3. ಪಿ ಈಸ್ ಈಕ್ವಲ್ ಟು 3 ಆಗ್ತಾಗ ಇದೇನಾಯಿತು, 4 3s are 12. ಕ್ಯೂ ಸ್ಕ್ವೇರ್ ಅಂದರೆ ಕ್ಯೂ 3 ಕೊಟ್ಟರೆ 3 ಸ್ಕ್ವೇರ್ ಆಯಿತು, 9 ಈಸ್ ನಾಟ್ ಗ್ರೇಟರ್ ದೆನ್ 12. ಆದ್ದರಿಂದ ಕ್ಯೂ ಮಸ್ಟ್ ಬಿ ಈಕ್ವಲ್ ಟು 4. ದಟ್ ಇಸ್ ದ ಓನ್ಲಿ ಪಾಸಿಬಿಲಿಟಿ. 16 ಈಸ್ ಗ್ರೇಟರ್ ದೆನ್ 12. ಅದರಿಂದ ಇದೊಂದು ಪಾಸಿಬಿಲಿಟಿ. ಅದಾದಮೇಲೆ ಇನ್ಯಾವುದಿದೆ, ಪಿ 1 ಇದ್ದಾಗ ಕಂಡೀಷನ್ಸ್ ಮುಗೀತು, ಪಿ 2 ಇದ್ದಾಗ ಕೂಡ ಆಯಿತು, ಪಿ 3 ಇದ್ದಾಗ ಕೂಡ ಆಯಿತು. ನೆಕ್ಸ್ಟು ಪಿ ಈಸ್ ಈಕ್ವಲ್ ಟು 4 ಸಬ್ಸ್ಟಿಟ್ಯೂಟ್ ಮಾಡಿ ನೋಡೋಣ. ಪಿ ಈಸ್ ಈಕ್ವಲ್ ಟು 4. ಪಿ ಈಸ್ ಈಕ್ವಲ್ ಟು 4 ಕೊಟ್ಟಾಗ ಕ್ಯೂ ಕೆನಾಟ್ ಬಿ 1 or 2 or 3. ಯಾಕೆಂದರೆ 1 ಆದರೆ 1 ಸ್ಕ್ವೇರ್ 1 ಲೆಸ್ ದೆನ್ 16, 2 ಸ್ಕ್ವೇರ್ ಕೂಡ ಲೆಸ್ ದೆನ್ 16, 3 ಸ್ಕ್ವೇರ್ ಕೂಡ ಲೆಸ್ ದೆನ್ 16. ಸೊ ಕ್ಯೂ ಮಸ್ಟ್ ಬಿ ಈಕ್ವಲ್ ಟು 4. ಹೌದಲ್ವಾ? ಸೊ ಪಿ 4 ಆದರೆ ಕ್ಯೂ 4. ಏನಾಗುತ್ತೆ, 16 ಈಸ್ ಈಕ್ವಲ್ ಟು 16 ಅಂದರೆ ಈಕ್ವಲ್ ರೂಟ್ಸ್ ಬರುತ್ತೆ, ಪರವಾಗಿಲ್ಲ. ಸೊ ದಟ್ ಮೀನ್ಸ್ ಟು ಸೇ ಟೋಟಲಿ ವಿ ಹ್ಯಾವ್ 1 2 3 4 5 6 7 ಸೊಲ್ಯೂಷನ್. ಸೊ ದಟ್ ದ ರೂಟ್ಸ್ ಆರ್ ರಿಯಲ್. ಆದ್ದರಿಂದ ಆಪ್ಷನ್ ಬಿ ಈಸ್ ಕರೆಕ್ಟ್. ನೋಡಿ, ಇದು ಬರೀ ಟ್ರಯಲ್ ಆ್ಯಂಡ್ ಎರರ್ ಮೆಥಡಲ್ಲೇ ಎಷ್ಟು ಈಸಿಯಾಗಿ ಪ್ರಾಬ್ಲಮನ್ನು ಸಾಲ್ವ್ ಮಾಡ್ಬೋದು ಅಂತ ನಿಮ್ಗೆ ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಗೊತ್ತಾಯ್ತಾ ವಿದ್ಯಾರ್ಥಿಗಳೇ? ಮುಂದಿನ ಪ್ರಶ್ನೆಗೆ ಹೋಗೋಣ, ನೋಟ್ ಮಾಡ್ಕೊಳ್ಳಿ. ಮುಂದಿನ ಪ್ರಶ್ನೆಯನ್ನು ಡಿಸ್ಕಸ್ ಮಾಡೋಣ ವಿದ್ಯಾರ್ಥಿಗಳೇ. ಇಲ್ಲಿ ನೋಡಿ, ಸಮ್ ಆಫ್ ರೂಟ್ಸ್ ಆಫ್ ದಿ ಈಕ್ವೇಷನ್ ಎಕ್ಸ್ ಸ್ಕ್ವೇರ್ ಪ್ಲಸ್ ಪಿ ಎಕ್ಸ್ ಕ್ಯೂ ಈಸ್ ಈಕ್ವಲ್ ಟು 0 ಈಸ್ ಈಕ್ವಲ್ ಟು ಸಮ್ ಆಫ್ ದೇರ್ ಸ್ಕ್ವೇರ್ಸ್. ದೆನ್ 4 ಕಂಡೀಷನ್ ಕೊಟ್ಟಿದ್ದಾರೆ. ಯಾವ ಕಂಡೀಷನ್ ಅಂತ ನೋಡಬೇಕು. ಸಮ್ ಆಫ್ ದಿ ರೂಟ್ಸ್ ಅಂದ್ರೇನು? ಆಲ್ಫಾ ಪ್ಲಸ್ ಬೀಟಾ. ಆಲ್ಫಾ ಪ್ಲಸ್ ಬೀಟಾ ಈಸ್ ಈಕ್ವಲ್ ಟು ಸಮ್ ಆಫ್ ದಿ ರೂಟ್ಸ್. ಈಸ್ ಈಕ್ವಲ್ ಟು ಆ್ಯಕ್ಚುಲಿ ಅವ್ರು ಏನು ಕೊಟ್ಟಿದ್ದಾರೆ, ಸಮ್ ಆಫ್ ದೇರ್ ಸ್ಕ್ವೇರ್ಸ್. ಆಲ್ಫಾ ಪ್ಲಸ್ ಬೀಟಾ ಅಂದ್ರೇನು, ಪಿ ಮೈನಸ್ ಪಿ. ಸಮ್ ಆಫ್ ದೇರ್ ಸ್ಕ್ವೇರ್, ಸಮ್ ಆಫ್ ದೇರ್ ಸ್ಕ್ವೇರ್ಸ್ ಅಂದರೆ ಆಲ್ಫಾ ಸ್ಕ್ವೇರ್ ಪ್ಲಸ್ ಬೀಟಾ ಸ್ಕ್ವೇರ್ ಅಂತ. ಹೌದಲ್ವಾ? ಆಲ್ಫಾ ಪ್ಲಸ್ ಬೀಟಾ ಈಸ್ ಈಕ್ವಲ್ ಟು ಆಲ್ಫಾ ಸ್ಕ್ವೇರ್ ಪ್ಲಸ್ ಬೀಟಾ ಸ್ಕ್ವೇರ್ನ ನಾನು ಆಲ್ಫಾ ಪ್ಲಸ್ ಬೀಟಾ ಹೋಲ್ ಸ್ಕ್ವೇರ್ ಮೈನಸ್ 2 ಆಲ್ಫಾ ಬೀಟಾ ಅಂತ ಬರಿತೀನಿ. ಹೇಗಪ್ಪ ಬಂತು? ಆಲ್ಫಾ ಸ್ಕ್ವೇರ್ ಪ್ಲಸ್ ಬೀಟಾ ಸ್ಕ್ವೇರ್ ಪ್ಲಸ್ 2 ಆಲ್ಫಾ ಬೀಟಾ ಮೈನಸ್ 2 ಆಲ್ಫಾ ಬೀಟಾ ಕ್ಯಾನ್ಸಲ್ ಆಯಿತು. ಆಲ್ಫಾ ಪ್ಲಸ್ ಬೀಟಾ ಅಂದ್ರೇನು? ಆಲ್ಫಾ ಪ್ಲಸ್ ಬೀಟಾ ಅಂದರೆ ಮೈನಸ್ ಪಿ. ಹೌದು ತಾನೆ? ಮೈನಸ್ ಪಿ ಈಸ್ ಈಕ್ವಲ್ ಟು ಏನಿದು? ಆಲ್ಫಾ ಪ್ಲಸ್ ಬೀಟಾ ಅಂದರೆ ಮೈನಸ್ ಪಿ ಇದು ಸ್ಕ್ವೇರ್ ಅಂದರೆ ಪಿ ಸ್ಕ್ವೇರ್ ಮೈನಸ್ 2 ಟೈಮ್ಸ್ ಆಲ್ಫಾ ಬೀಟಾ ಅಂದ್ರೇನು? ಕ್ಯೂ. ಸೊ ಅಂದರೆ ಪಿ ಸ್ಕ್ವೇರ್ ಮೈನಸ್ 2q ಪ್ಲಸ್ ಪಿ ಈಸ್ ಈಕ್ವಲ್ ಟು 0. ಅಥವಾ ಪಿ ಸ್ಕ್ವೇರ್ ನೋಡಿ, ಪಿ ಸ್ಕ್ವೇರ್ ಪಿ ಆ ಕಡೆ ಶಿಫ್ಟ್ ಮಾಡಿ, ಪಿ ಸ್ಕ್ವೇರ್ ಪ್ಲಸ್ ಪಿ ಈಸ್ ಈಕ್ವಲ್ ಟು 2q
ಸ್ಟ್ರೈಟ್ ಅವೇ ಆಪ್ಷನ್ ಸಿ ಈಸ್ ಕರೆಕ್ಟ್. ಎಷ್ಟು ಸಿಂಪಲ್ ಆಗಿರೋ ಪ್ರಾಬ್ಲಮ್ಮು ಬಹುಶಃ ನಿಮಗೆ ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಮುಂದಿನ ಪ್ರಶ್ನೆಗೆ ಹೋಗೋಣ, ನೋಟ್ ಮಾಡ್ಕೊಳ್ಳಿ. Look at the next question, dear students. Problem ಹೇಗಿದೆ ನೋಡಿ. ax square plus bx plus c is equal to 0 is connected by the relation 4a plus 2b plus c is equal to 0, where ab is greater than 0. And abc belongs to set of real numbers has dash roots: rational, irrational, complex and constant. ಸಿ ವಿದ್ಯಾರ್ಥಿಗಳೇ, ಬಹಳ ಇಂಪಾರ್ಟೆಂಟಾಗಿ ನೀವೊಂದು ನೋಡಬೇಕು. ಇಫ್ ಒನ್ ರೂಟ್ ಆಫ್ ಎ ಕ್ವಾಡ್ರಾಟಿಕ್ ಈಕ್ವೇಷನ್ ಈಸ್ ಕಾಂಪ್ಲೆಕ್ಸ್, ದೆನ್ ಬೋತ್ ದಿ ರೂಟ್ಸ್ ಆರ್ ಕಾಂಪ್ಲೆಕ್ಸ್. ದ ಅದರ್ ವಿಲ್ ಬಿ ಕಾಂಜುಗೇಟ್ ಆಫ್ ಇಟ್. ಸಿಮಿಲರ್ಲಿ, ಇಫ್ ಒನ್ ರೂಟ್ ಈಸ್ ಇರ್ರಾಷನಲ್, ಅದರ್ ರೂಟ್ ವಿಲ್ ಬಿ ಇರ್ರಾಷನಲ್. ಹಾಗೆ ಇಫ್ ಒನ್ ರೂಟ್ ಈಸ್ ರ್ಯಾಷನಲ್, ದೆನ್ ಅದರ್ ರೂಟ್ ವಿಲ್ ಬಿ ಡೆಫಿನೆಟ್ಲಿ ರ್ಯಾಷನಲ್. ಈ ಕಾನ್ಸೆಪ್ಟ್ ಗೊತ್ತಿದ್ದರೆ ಇದನ್ನು ಸರಳವಾಗಿ ನಾವು ಸಾಲ್ವ್ ಮಾಡ್ಬೋದು. ಪ್ರಾಬ್ಲಮ್ ಹೇಗಿದೆ ನೋಡಿ. ದಿಸ್ ಈಸ್ ಕನೆಕ್ಟೆಡ್ ಬೈ ದಿ ರಿಲೇಷನ್ 4a plus 2b plus c is equal to 0. ಪ್ರಶ್ನೆಯಲ್ಲೇ ಉತ್ತರವನ್ನು ಹುಡುಕುವ ಪ್ರಯತ್ನಗಳನ್ನು ನೀವು ಮಾಡಬೇಕು. ಬಹಳ ಸಲ ನೋಡಿ, ಇಲ್ಲಿ 4a ಜನ್ರೇಟ್ ಮಾಡಬೇಕಾದ್ರೆ ಎಕ್ಸು 2 ಹಾಕ್ಬಿಟ್ರೆ ನೋಡಿ 4a ಆಯಿತು, ಎಕ್ಸು 2 ಹಾಕಿದ್ರೆ 2b ಆಯಿತು, 4a plus 2b plus c is equal to 0 ಆಯಿತು. ಹೌದಲ್ವಾ? ಎಷ್ಟು ಸಿಂಪಲ್ಲು. ಪುಟ್ ಎಕ್ಸ್ is equal to 2 ಅಷ್ಟೇ. ಇಫ್ ಯು ಪುಟ್ ಎಕ್ಸ್ is equal to 2, we will get 4a, ಇದು 4a plus 2b plus c is equal to 0. That means to say 2 is a root. This implies 2 is a root. Two is a root ಅನ್ನೋ ಒಂದೇ ಒಂದು ವಿಚಾರ ಸಾಕು ನಮಗೆ ಆನ್ಸರ್ ಮಾಡೋದಕ್ಕೆ. 2 is definitely a rational number. One root is rational, other root must be rational. ಹೌದಲ್ವಾ? ಆದ್ದರಿಂದ ಒಂದು ರೂಟ್ 2 ಅಂತ ಪ್ರೂವ್ ಆಗಿಬಿಟ್ರೆ ಇನ್ನೊಂದು ರೂಟು ಬೇರೆ ಯಾವುದೋ ಇರಬೇಕು, ಆದರೆ ಅದು ರ್ಯಾಷನಲ್ ಗುಂಪಿಗೆ ಸಂಬಂಧಿಸಿರುವಂಥದ್ದೇ ಆಗಿರಬೇಕು. ಆದ್ದರಿಂದ ಆಪ್ಷನ್ ಎ ರ್ಯಾಷನಲ್ ರೂಟ್ಸ್ ಇಸ್ ಕರೆಕ್ಟ್. ನೋಡಿ, ಎಷ್ಟು ಸಮಯ ಬೇಕು ಇದನ್ನು ಸಾಲ್ವ್ ಮಾಡೋದಕ್ಕೆ? 10 ಸೆಕೆಂಡ್. ಏನಪ್ಪ ಅಂದರೆ ಕಾಮನ್ ಸೆನ್ಸ್ ಯೂಸ್ ಮಾಡಬೇಕು. ಟೆಕ್ಸ್ಟ್ ಬುಕ್ಕಲ್ಲಿ ಇದಕ್ಕೆ ಬೇರೆ ಮೆಥಡ್ ಇದೆ. ದಟ್ ಈಸ್ ಆಲ್ಮೋಸ್ಟ್ ಹಾಫ್ ಎ ಪೇಜ್ ಆಫ್ ಎಕ್ಸ್ಪ್ಲನೇಷನ್ಸ್ ಇರುತ್ತೆ. ಅದೆಲ್ಲ ಏನು ಬೇಡ, ಹಾಗೆ ನೋಡಿಕೊಂಡು ಕಾಮನ್ ಸೆನ್ಸ್ ಯೂಸ್ ಮಾಡಿ ಸಾಲ್ವ್ ಮಾಡೋದನ್ನು ಕಲ್ತ್ಕೊಳ್ಳಿ. ಮುಂದಿನ ಪ್ರಶ್ನೆಗೆ ಹೋಗೋಣ, ನೋಟ್ ಮಾಡ್ಕೊಳ್ಳಿ. ಒಂದು ಇಂಪಾರ್ಟೆಂಟ್ ಕಾನ್ಸೆಪ್ಟ್ ನೆನ್ಪಿಟ್ಕೊಳ್ಳಿ. ಡಿನಾಮಿನೇಟರ್ ನ್ಯೂಮರೇಟರ್ಗಿಂತ ಜಾಸ್ತಿ ಇದ್ದರೆ ಆ ಫ್ರ್ಯಾಕ್ಷನ್ನು, ಆ ನಂಬರು ಆಲ್ವೇಸ್ ಲೆಸ್ ದೆನ್ 1 ಅಂತ. ಅಂದರೆ ಡಿನಾಮಿನೇಟರ್ ಇಸ್ ಗ್ರೇಟರ್ ದೆನ್ ನ್ಯೂಮರೇಟರ್, ವ್ಯಾಲ್ಯೂ ಆಫ್ ದಟ್ ನಂಬರ್ ಈಸ್ ಲೆಸ್ ದೆನ್ 1. ಈ ಕಾನ್ಸೆಪ್ಟ್ ಗೊತ್ತಿದ್ದರೆ ಈ ಪ್ರಾಬ್ಲಮನ್ನು ಈಸಿಯಾಗಿ ಸಾಲ್ವ್ ಮಾಡ್ಬೋದು. ಪ್ರಾಬ್ಲಮ್ ಹೇಗಿದೆ ನೋಡಿ. ಸೆಟ್ ಆಫ್ ವ್ಯಾಲ್ಯೂಸ್ ಆಫ್ ಆಲ್ಫಾ ಫಾರ್ ವಿಚ್ ಆಲ್ಫಾ ಪ್ಲಸ್ 2 ಇಂಟು ಎಕ್ಸ್ ಸ್ಕ್ವೇರ್ ಮೈನಸ್ 2 ಆಲ್ಫಾ ಇಂಟು ಎಕ್ಸ್ ಮೈನಸ್ ಆಲ್ಫಾ ಈಸ್ ಈಕ್ವಲ್ ಟು 0 has 2 roots equidistant from unity is r. 4 ಆಪ್ಷನ್ ಇದ್ದಾವೆ. -1 to 1, -1 1 ಆ್ಯಂಡ್ ನಲ್ ಸೆಟ್ ಅಂತ 4 ಆಪ್ಷನ್ ಇದ್ದಾವೆ. ಏನಪ್ಪ ಅಂತ ಹೇಳಿದ್ರೆ, ಸೆಟ್ ಆಫ್ ವ್ಯಾಲ್ಯೂಸ್ ಆಫ್ ಆಲ್ಫಾ ಫಾರ್ ವಿಚ್ ದಿಸ್ ಈಕ್ವೇಷನ್ ಹ್ಯಾಸ್ ರೂಟ್ಸ್ ಈಕ್ವಿಡಿಸ್ಟೆಂಟ್ ಫ್ರಮ್ ಯೂನಿಟಿ. ರೂಟ್ಸ್ ಈಕ್ವಿಡಿಸ್ಟೆಂಟ್ ಫ್ರಮ್ ಯೂನಿಟಿ ಅಂತ ಹೇಳಿದ್ರೆ ಒಂದು ರೂಟು 1 ಮೈನಸ್ ಕೆ ಆದರೆ ಇನ್ನೊಂದು ರೂಟು 1 ಪ್ಲಸ್ ಕೆ ಆಗಿರುತ್ತೆ. ಹೌದಲ್ವಾ? ಒಂದು 1 ಮೈನಸ್ ಕೆ ರೂಟ್ ಆದರೆ ಇನ್ನೊಂದು 1 ಪ್ಲಸ್ ಕೆ, ಈಕ್ವಿಡಿಸ್ಟೆಂಟ್ ಫ್ರಮ್ ಯೂನಿಟಿ ತಾನೆ. ಸೊ ದೆನ್ ವಾಟ್ ಈಸ್ ಸಮ್ ಆಫ್ ದಿ ರೂಟ್ಸ್? ಇದೆರಡು ಆ್ಯಡ್ ಮಾಡಿದ್ರೆ ಏನಾಗುತ್ತೆ? 2 ಆಗಬೇಕು. ಇದೇನಿದು? ಸಮ್ ಆಫ್ ದಿ ರೂಟ್ಸ್. ಹೌದು ತಾನೆ? ದಿಸ್ ಈಸ್ ಸಮ್ ಆಫ್ ದಿ ರೂಟ್ಸ್ ಈಸ್ ಈಕ್ವಲ್ ಟು 2. ಅರ್ಥ ಆಗ್ತಾ ಇದೆಯಾ? ಏನೋ ಒಂದು ರೂಟು 1 ಮೈನಸ್ ಕೆ, ಇನ್ನೊಂದು ರೂಟು 1 ಪ್ಲಸ್ ಕೆ, ಬಿಕಾಸ್ ದೇ ಆರ್ ಈಕ್ವಿಡಿಸ್ಟೆಂಟ್ ಫ್ರಮ್ ಯೂನಿಟಿ. ಸಮ್ ಆಫ್ ದಿ ರೂಟ್ಸ್ ಈಸ್ ಈಕ್ವಲ್ ಟು 2.
ಫಾರ್ಮುಲಾ ಇದ್ರ ಪ್ರಕಾರ ಏನು ಅಂದರೆ ಕೊಟ್ಟಿರೋ ಈಕ್ವೇಷನ್ ಪ್ರಕಾರ ಸಮ್ ಆಫ್ ದಿ ರೂಟ್ಸ್ ಈಸ್ ಗಿವನ್ ಬೈ ನೋಡಿ ಮೈನಸ್ ಕೋಎಫಿಷಿಯಂಟ್ ಆಫ್ ಎಕ್ಸ್ ಡಿವೈಡ್ ಬೈ ಕೋಎಫಿಷಿಯಂಟ್ ಆಫ್ ಎಕ್ಸ್ ಸ್ಕ್ವೇರ್ ಅಂದರೆ 2 ಆಲ್ಫಾ ಡಿವೈಡೆಡ್ ಬೈ ಆಲ್ಫಾ ಪ್ಲಸ್ 2 ಆಯಿತು. ಏನಾದರೂ ಕ್ಯಾನ್ಸಲ್ ಮಾಡ್ಬೋದಾ? ಇದೆರಡು ಕ್ಯಾನ್ಸಲ್ ಮಾಡ್ಬೋದು. ಇವಾಗ ಏನಾಯಿತು ನೋಡಿ, ಆಲ್ಫಾ ಡಿವೈಡೆಡ್ ಬೈ ಆಲ್ಫಾ ಪ್ಲಸ್ 2 ಈಸ್ ಈಕ್ವಲ್ ಟು ಆಲ್ಫಾ ಡಿವೈಡೆಡ್ ಬೈ ಆಲ್ಫಾ ಪ್ಲಸ್ 2 ಈಸ್ ಈಕ್ವಲ್ ಟು 1 ಹೌದಾನೆ? ಅಥವಾ ಆಲ್ಫಾ ಈಸ್ ಈಕ್ವಲ್ ಟು ಆಲ್ಫಾ ಪ್ಲಸ್ 2. ಆಲ್ಫಾ ಈಸ್ ಈಕ್ವಲ್ ಟು ಆಲ್ಫಾ ಪ್ಲಸ್ 2 ಅಂತಂದರೆ ಆಲ್ಫಾ ಕ್ಯಾನ್ಸಲ್ ಆಯಿತು, 2 ಈಸ್ ಈಕ್ವಲ್ ಟು 0 ಅಂದರೆ ದಟ್ ಈಸ್ ನಾಟ್ ಪಾಸಿಬಲ್ ಅಂತೇಳಿ ಆಲ್ಫಾ ಈಸ್ ನಾಟ್ ಈಕ್ವಲ್ ಟು ಆಲ್ಫಾ ಪ್ಲಸ್ 2. ಸೊ ಆ್ಯಸ್ ಆಲ್ಫಾ ಈಸ್ ನಾಟ್ ಈಕ್ವಲ್ ಟು ಆಲ್ಫಾ ಪ್ಲಸ್ 2 ದಟ್ ಕ್ಲಿಯರ್ಲಿ ಸೇಸ್ ಇಟ್ ಈಸ್ ನಲ್ ಸೆಟ್. ಯಾವುದೇ ವ್ಯಾಲ್ಯೂ ಆಫ್ ಆಲ್ಫಾ ಕೊಟ್ಟರು ಕೂಡ ಇದು ಸ್ಯಾಟಿಸ್ಫೈ ಆಗಲ್ಲ. ಯಾಕೆ ಅಂತ ಹೇಳಿದ್ರೆ ಇಲ್ಲಿ ನೋಡಿ, ಆಲ್ಫಾ ಬೈ ಆಲ್ಫಾ ಪ್ಲಸ್ 2 ಈಸ್ ಈಕ್ವಲ್ ಟು 1, ಆಲ್ಫಾ ಈಸ್ ಈಕ್ವಲ್ ಟು ಆಲ್ಫಾ ಪ್ಲಸ್ 2 ಈಸ್ ಮೀನಿಂಗ್ಲೆಸ್ ಫಾರ್ ಎನಿ ವ್ಯಾಲ್ಯೂ ಆಫ್ ಆಲ್ಫಾ. ಹೌದಲ್ವಾ? ದಟ್ ಕ್ಲಿಯರ್ಲಿ ಸೇಸ್ ಆಪ್ಷನ್ D is correct for this. I hope you have understood this. Now let us go to the next problem.